ಏನಾದರೂ ತೊಂದರೆಗಳಿದೆಯಾ ಕೇಳೋಣ. ತೊಂದರೆಗಳೇನಾದರೂ ಇದ್ದರೆ, ನಿಮ್ಗೆ ಏನೋ ಒಂದು ಸಮಸ್ಯೆಗಳಿದ್ದರೆ, ಏನಾದರೂ ನೀವು ಹೇಳಿದ್ರೆ ಅದ್ರ ಬಗ್ಗೆ ನಾವು ನಿಮ್ಮ ಪರವಾಗಿ ನಾವು ಧ್ವನಿಯನ್ನು ಎತ್ತುತ್ತೀವಿ, ಆಯ್ತಮ್ಮ? ಹಾಗಾಗಿ ನಿಮ್ದು ಏನಾದ್ರು ಸಮಸ್ಯೆ ಇದ್ರೆ ಹೇಳಿ ಡೋರ್ ಇಲ್ಲ. ಓಕೆ, ಹೆಣ್ಮಕ್ಳಿಗೆ ಸಪ್ರೇಟ್ ಆಗಿದೆಯಲ್ಲಮ್ಮ ಬಾತ್ರೂಮ್? ಯಾವುದು ಹೆಣ್ಮಕ್ಳಿಗೆ ಮತ್ತೆ ಶಶಿಧರ್ ಆರಾಧ್ಯ ಅಂತ ನಮ್ಮ ಪಕ್ಷದ ವತಿಯಿಂದ ಈ ಸರ್ತಿ ಇಲ್ಲಿ ಎಲ್ಲ ಸ್ಕೂಲ್ಗಳಿಗೂ ಅವಾಗ ಬಂದು ಭೇಟಿ ಮಾಡ್ತಾರೆ. ಇಮ್ಮಿಡಿಯೇಟ್ ಆಗಿ ನಿಮ್ಗೆ ಏನು ಡೋರ್ ಸಮಸ್ಯೆ ಇದೆ, ನೀರಿನ ಸಮಸ್ಯೆ ಇದೆ, ಅದೇನಿದ್ರು ಅವರು ಕನ್ಸರ್ನ್ ಅಥಾರಿಟೀಸ್ಗೆಲ್ಲ ಮಾತಾಡಿ ನಿಮ್ಗೆ ಅನುಕೂಲ ಮಾಡಿಕೊಡ್ತಾರೆ. ಇವತ್ತೇನು ಸರ್ಕಾರಿ ಶಾಲೆಗಳ ಸ್ಥಿತಿಗತಿಗಳ ಬಗ್ಗೆ ನಿಮ್ಮ ಪಾರ್ಟಿಯಿಂದ ನೋಡಿ, ನಮ್ಮ ಪಾರ್ಟಿಯ ಅಜೆಂಡನೇ ನೋಡಿದ್ದೀರಾ. ಆಮ್ ಆದ್ಮಿ ಪಾರ್ಟಿ ಅಂದರೆ ಒಂದು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಿಕೊಂಡು ಬಂದಿರತಕ್ಕಂತಹ ನಮ್ಮ ಆಮ್ ಆದ್ಮಿ ಪಾರ್ಟಿ. ನೀವು ದೆಹಲಿಯಲ್ಲಿ ನೋಡಿದರೆ ಸಾಕಷ್ಟು ಬದಲಾವಣೆಗಳನ್ನು ನಾವು ತಗೊಂಡು ಬಂದಿದ್ದೀವಿ. ಸುಮಾರು 7,40,50,000 ಮಕ್ಕಳು ಪ್ರೈವೇಟ್ ಶಾಲೆಯಿಂದ ಸರ್ಕಾರಿ ಶಾಲೆಗೆ ಬಂದಿದೆ. ಅಂದರೆ ನೀವು ದೆಹಲಿ ಅಂತ ಮಹಾನಗರದಲ್ಲಿ ಇಂತಹ ನಾವು ಪರಿವರ್ತನೆ ಮಾಡಿದ್ದೀವಿ ಅಂದರೆ ನೀವು ಯೋಚನೆ ಮಾಡಬೇಕು. ಅಂದರೆ ಮೊಹಲ್ಲಾನ ಕ್ಲಿನಿಕ್ಗಳನ್ನ ತೊಗೊಂಬಂದಿದ್ವಿ. 50 ಲಕ್ಷದವರೆಗೂ ಎಲ್ರಿಗೂ ಯಾವುದೇ ಒಬ್ಬ ನಾಗರಿಕ, ದೆಹಲಿಯ ನಾಗರಿಕ ಉಚಿತವಾಗಿ ಆರೋಗ್ಯ ಪಡಿಬೋದಾಗಿತ್ತು. ಆ ರೀತಿಯ ಸ್ಥಿತಿಯನ್ನು ನಾವು ತಂದಿದ್ವಿ. ಈಗ ಪಂಜಾಬ್ನಲ್ಲೂ ಅದೇ ಸ್ಥಿತಿಯಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೀವಿ. ನಮ್ಮ ಒಂದು ಉದ್ದೇಶ ಏನಂದರೆ, ಈ ಭಾರತದಲ್ಲಿ ವ್ಯಾಪಾರೀಕರಣ ಏನಿದೆ, ಶಿಕ್ಷಣ ವ್ಯಾಪಾರೀಕರಣ ಅದು ಹೋಗಬೇಕು. ಮಕ್ಕಳಿಗೆ ಉತ್ತಮವಾದಂಥ ಅಂತಾರಾಷ್ಟ್ರೀಯ ಮಟ್ಟದ ಶಿಕ್ಷಣ ನಮಗೆ ದೊರಕಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಿದ್ದೀವಿ. ಕರ್ನಾಟಕದಲ್ಲೂ ಸಹ ನಾವು ಅದೇ ರೀತಿಯಾಗಿ ಮುನ್ನುಗ್ತಾ ಇದ್ದೀವಿ. ಜನರು ನಮ್ಮನ್ನ ಒಂದು ಬಾರಿ ಅವಕಾಶ ಕೊಟ್ರೆ ನಾವು ಮಾಡಿ ತೋರಿಸ್ತೀವಿ. ದೆಹಲಿ ಮಾಡಿದ್ದೇವೆ, ಪಂಜಾಬ್ ಆಲ್ರೆಡಿ ನಾವು ಆಲ್ಮೋಸ್ಟ್ ಸಕ್ಸಸ್ ಆಗ್ತಾ ಇದ್ದೀವಿ. ಇನ್ನು ಉಳಿದಿರೋದು ಬೆಂಗಳೂರು. ಈಗ GBA ಎಲೆಕ್ಷನ್ ಬರ್ತಾ ಇದೆ. ಸರ್ಕಾರಿ ಶಾಲೆಗಳ ಸ್ಥಿತಿಗತಿಗಳ ಅವಲೋಕನವನ್ನು ನಾವು ಮಾಡ್ತಾ ಇದ್ದೀವಿ. ಒಂದು ಜನರಲ್ ಆಡಿಟಿಂಗ್ ಮಾಡ್ತಾ ಇದ್ದೀವಿ. ಆ ಮೂಲಕ ಸರ್ಕಾರಿ ಶಾಲೆಗಳಲ್ಲಿ ಯಾವ ರೀತಿಯಾದ ಮಾರ್ಪಾಡುಗಳನ್ನು ತರಬಹುದು. ಈಗಾಗಲೇ ಪಬ್ಲಿಕ್ ಶಾಲೆ ಆಗಬೇಕಾಯಿತು. ನಾವು ಕೇವಲ 15 ಕಿಲೋಮೀಟರ್ ದೂರದಲ್ಲಿ ಇದ್ದೀವಿ, ಕೆಂಗೇರಿ. ಆದರೂ ಇನ್ನೂ ನಾವು ಪಬ್ಲಿಕ್ ಶಾಲೆ ಮಾಡಿಲ್ಲ, ಕನ್ನಡ ಶಾಲೆಗಳನ್ನು ನಡೆಸ್ತಾ ಇದ್ದೀವಿ. ಅಂದರೆ ಏಕೆ? ಅದರ ಕಾರಣ ಏನು? ಅದರ ಸ್ಥಿತಿಗತಿಗೋಸ್ಕರ ನಾವು ಇವತ್ತು ಬಂದಿದ್ದೀವಿ. ನಮ್ಮ ಜೊತೆಗೆ ನಮ್ಮ ಕಾರ್ಯಾಧ್ಯಕ್ಷರಾದಂತಹ ಸೀತಾರಾಮ್ ಗುಂಡಪ್ಪನವರು ಇದ್ದಾರೆ, ಬೆಂಗಳೂರು ಉಸ್ತುವಾರಿಗಳಾದಂತಹ ಲಕ್ಷ್ಮೀಕಾಂತ್ ರವರು ಇದ್ದಾರೆ, ನಮ್ಮ ಜನರಲ್ ಸೆಕ್ರೆಟರಿ ಪ್ರಸನ್ನ ಅವರು ಇದ್ದಾರೆ, ಮತ್ತು ಬೆಂಗಳೂರು ಜನರಲ್ ಸೆಕ್ರೆಟರಿ ಅವರು ಜಗದೀಶ್ ಚಂದ್ರ ಅವರು ಇದ್ದಾರೆ, ಮತ್ತು ನಮ್ಮ ಎಲ್ಲ ಶಾಂತಮೋಹನ್ ಮೇಡಮ್ ನಮ್ಮ ನಾಯಕಿಯವರು ಇದ್ದಾರೆ, ಮತ್ತು ನಮ್ಮ ಪ್ರಸನ್ನ ಅವರು. ಇದನ್ನು ಬದಲಾವಣೆ ತಗೊಂಡ್ಬರ್ಬೋದಾ ಅಂತ ನೋಡಿ, ಜನ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ನಾವು ಬ್ರಿಟಿಷರನ್ನ 200 ವರ್ಷ ಆಳಿದಂತ ಬ್ರಿಟಿಷ್ನರನ್ನು ಓಡಿಸಿದ್ವಿ. ಅದೇ ರೀತಿಯಲ್ಲಿ ನಮ್ಮಲ್ಲಿರ್ತಕ್ಕಂಥ ಭ್ರಷ್ಟಾಚಾರ ವ್ಯವಸ್ಥೆ, ಈ ರಾಜಕಾರಣಿಗಳು ತಮ್ಮ ಸುಬರ್ದಲ್ಲಿ ಇಟ್ಕೊಂಡಿರ್ತಕ್ಕಂತಹ ಶಿಕ್ಷಣ ಸಂಸ್ಥೆಗಳು ಮತ್ತು ಆರೋಗ್ಯ ಸಂಸ್ಥೆಗಳನ್ನ ಅವ್ರನ್ನ ಬೇರ್ಪಡಿಸೋದೇನು ದೊಡ್ಡ ಕೆಲಸ ಅಲ್ಲ. ಆದ್ರೆ ಜನಗಳು ಸಹ ಅರ್ಥಕೊಂಡು ಯಾರು ಕೆಲಸ ಮಾಡ್ತಾನೆ ಆ ಕೆಲಸ ಮಾಡುವಂತ ವ್ಯಕ್ತಿಗೆ ನಾವು ಮತವನ್ನು ಕೊಟ್ಟಾಗ ಅದ್ರ ಬಗ್ಗೆ ಆಗುತ್ತೆ. ನಮ್ಮ ಸಿದ್ಧಾಂತನೇ ಶಿಕ್ಷಣ ಮತ್ತು ಆರೋಗ್ಯ. ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟಿರತಕ್ಕಂಥ ಆಮ್ ಆದ್ಮಿ ಪಾರ್ಟಿಯನ್ನು ಒಂದೇ ಒಂದು ಬಾರಿ ಗೆಲ್ಸಿದ್ರೆ ನಾವು ಅದು ಮಾಡಿ ತೋರಿಸ್ತೀವಿ. ಹಾಗೆ ಸರ್ಕಾರ ಎಷ್ಟೊಂದು ಸರ್ಕಾರಿ ಶಾಲೆಗಳ ಸುಧಾರಣೆಗೋಸ್ಕರ ಓಡಾಡ್ತಾ ಇದೆ, ಕೆಲಸ ಮಾಡ್ತಾ ಇದೆ. ಆದ್ರೂ ಕೂಡ ನೀವು ಅಪೋಸಿಷನ್ ಮಾಡ್ತಾನೆ ಇರ್ತೀರಾ ಯಾವಾಗ್ಲೂ. ಆಮ್ ಆದ್ಮಿ ಯಾವ್ದು ಬಗ್ಗೆ ಮಾಡ್ತಾ ಇಲ್ಲ, ಇನ್ನು ಮಾಡ್ಬೇಕು. ಇಲ್ಲ, ನಾವು ಸಾಕಷ್ಟು ಬಾರಿ ಧ್ವನಿ ಎತ್ತಿದ್ದೇವೆ. ನಾನು ಪ್ರತಿ ಸರಿ ಹೇಳ್ತೇನೆ, ನಾನು BEOಗಳಿಗೆ ಮತ್ತೆ DDPIಗಳಿಗೆ ಮತ್ತೆ ಕಮಿಷನರ್ ಆಫ್ CPI ಅವ್ರಿಗೂ ಸಹ ಕಂಪ್ಲೇಂಟ್ ಅನ್ನು ಕೊಡ್ತಾ ಇದ್ದೀವಿ. ಲೂಟಿ ಮಾಡ್ತಾ ಇದ್ದಾರೆ, ಪ್ರೈವೇಟ್ ಶಾಲೆಗಳು ಲೂಟಿ ಮಾಡ್ತಾ ಇದ್ದಾರೆ. ಯಾಕೆ ಆ ಲೂಟಿ ಆಗ್ಬೇಕು? ಇವತ್ತು 2.5 ಲಕ್ಷ ಇಲ್ಲ, NPS ಸ್ಕೂಲ್ ಇದೆ, 2 ಲಕ್ಷ ರೂಪಾಯಿ ಫೀಸು. ಪಕ್ಕದಲ್ಲೇ ಇದೆ NPS ಸ್ಕೂಲ್, 2 ಲಕ್ಷ ರೂಪಾಯಿ ಫೀಸು. ಒಂದು ಬಸ್ಸಿನ ಚಾರ್ಜ್ 50,000 ರೂಪಾಯಿ, ವೆಹಿಕಲ್ ಚಾರ್ಜ್ 2.5 ಲಕ್ಷ ರೂಪಾಯಿ ಒಂದು ಮಗು ತಗೊಳ್ತಾರೆ. ಅಂದ್ರೆ ಎಷ್ಟು ಖರ್ಚಾಗ್ತಾ ಇದೆ? ನೀವು ಅಷ್ಟನ್ನ ಶಿಕ್ಷಕರಿಗೆ ಕೊಡ್ತಾ ಇದ್ದೀರಾ? ಶಿಕ್ಷಕರಿಗೆ ಕೊಡೋದು ನೀವು 25,000 ಸಂಬಳ. ನೋಡಿ, ನಮ್ಮ ಸರ್ಕಾರಿ ಶಾಲೆಗೆ ಶಿಕ್ಷಕರಿಗೆ ಕೊಡೋದು 1.5 ಲಕ್ಷ ಸಂಬಳ. ನಾವು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಪಡಿಸ್ಬೇಕು, ನೀವು ಪ್ರೈವೇಟೀಕರಣಗೊಳಿಸ್ಬೇಕು. ಪ್ರೈವೇಟೀಕರಣಗೊಳಿಸಿದ್ರೆ ಯಾರು ಉದ್ಧಾರ ಆಗ್ತಾ ಇದ್ದಾರೆ? ರಾಜಕಾರಣಿಗಳು ಉದ್ಧಾರ ಆಗ್ತಾ ಇದ್ದಾರೆ, ವ್ಯಾಪಾರಸ್ಥರು ಉದ್ಧಾರ ಆಗ್ತಾ ಇದ್ದಾರೆ. ಅದು ಆ ನಿಟ್ಟಿನಲ್ಲಿ ನಾವೆಲ್ಲ ದಿನಂಪ್ರತಿ ನಮ್ಮ ಹೋರಾಟ ನಿರಂತರ ಆಗಿದೆ. ಸುಧಾರಣೆ ತಗೋಬರ್ಬೇಕು ಅಂತ ಹೇಳಿದ್ರೆ ಯಾವ ರೀತಿ ಸುಧಾರಣೆಗಳನ್ನ ತಗೋಬರ್ಬೇಕು ಅಂತ ಹೇಳ್ತೀರಿ? ನೋಡಿ, ಅಂತಾರಾಷ್ಟ್ರೀಯ ಮಟ್ಟದ ಗುಣಮಟ್ಟದ ಶಿಕ್ಷಕ ಮತ್ತು ವೃಷಕ ವೃಂದ ಮತ್ತು ಈ ಫೆಸಿಲಿಟೀಸ್ ಏನಿದೆ, ಬಿಲ್ಡಿಂಗ್ಸು, ಸ್ಟ್ರಕ್ಚರ್ಸು, ಲ್ಯಾಬು, ಸ್ವಿಮ್ಮಿಂಗ್ ಪೂಲು, ಈ ರೀತಿಯಾದಂತಹ ಮಾರ್ಪಾಡುಗಳನ್ನು ನಾವು ಮಾಡಬೇಕಾಗುತ್ತೆ. ಅದಕ್ಕೆ ನಾವು ಬಜೆಟ್ನಲ್ಲಿ ಎತ್ತಿಡಬೇಕಾಗುತ್ತೆ. ಈಗ ನಮ್ಮ ಬಜೆಟ್ ಏನಿದೆ ಕೇವಲ 6-8% ನಾವು ಎತ್ತಿಡ್ತಾ ಇದ್ದೀವಿ. ಅದು ಸಾಕಾಗೋದಿಲ್ಲ ನಮ್ಮ ಬಜೆಟ್ಗೆ. ನಮ್ಮ ಇರತಕ್ಕಂಥ ಜನಸಂಖ್ಯೆ ಏನಿದ್ದೀವಿ 7 ಕೋಟಿ ಜನಸಂಖ್ಯೆ ಇರತಕ್ಕಂಥದ್ದು 12-15 ಲಕ್ಷ
ವಿದ್ಯಾರ್ಥಿಗಳಿರ್ತಕ್ಕಂಥ ನಮ್ಮ ರಾಜ್ಯದಲ್ಲಿ ಸುಮಾರು 17-20% ಅದನ್ನ ನಾವು ಎತ್ತಿಡಬೇಕಾಗುತ್ತೆ ಆ ಬಜೆಟ್ನಲ್ಲಿ. ಆ ಮುಖಾಂತರ ನಾವು ಸಮಗ್ರವಾದಂತಹ ಅಭಿವೃದ್ಧಿಯನ್ನು ನಾವು ಕಾಣಬಹುದು. ಅದು ಈ ಸರ್ಕಾರಗಳಲ್ಲಿ ಕಾಣ್ತಾ ಇಲ್ಲ. ಇವರು ಬೇರೆ ಬೇರೆ ಯೋಜನೆಗಳಿಗೆ ತಮ್ಮ ಹಣ ಕ್ರೋಢೀಕರಣ ಮಾಡೋದಕ್ಕೆ ಇವರು ಸಾಧ್ಯ ಆಗ್ತಾ ಇಲ್ಲ. ಇನ್ನು ಶಿಕ್ಷಕರಿಗೆ ಸರಿಯಾದ ಈ 3 ತಿಂಗಳಾದ್ರೂ ಸಂಬಳ ಕೊಡೋದಿಲ್ಲ, ಆಶಾ ಕಾರ್ಯಕರ್ತರಿಗೆ ಸಂಬಳ ಕೊಡೋದಿಲ್ಲ, ಅಂಗನವಾಡಿ ಟೀಚರ್ಸ್ಗೆ ಸಂಬಳ ಕೊಡೋದು, ಗೌರವಧನ ಹೆಚ್ಚಾಗಿ ಮಾಡೋದಿಲ್ಲ, ಅವ್ರನ್ನ ಪರ್ಮನೆಂಟ್ ಮಾಡ್ಕೋತಾ ಇಲ್ಲ. ಯಾವ ರೀತಿ? ಇದಕ್ಕೆಲ್ಲ ಪರಿಹಾರ ಏನು? ಇದಕ್ಕೆಲ್ಲ ಪರಿಹಾರ ಆಮ್ ಆದ್ಮಿ ಪಾರ್ಟಿನೇ ಪರಿಹಾರ. ಸರ್, ಹಾಗೆ ಶಶಿಧರ ರಾಧಿ ಅವರು ಮಾತಾಡ್ತಾ ಹೇಳಿದ್ರು ಆಮ್ ಆದ್ಮಿ ಪಾರ್ಟಿ ಬರ್ಬೇಕು ರಾಜ್ಯದಲ್ಲಿ ಅಂತ. ಅದು ಸಾಧ್ಯನಾ ಅಂತ? ಡೆಲ್ಲಿಯಲ್ಲೂ ಹೀಗೆ ಮೊದಲನೇ ಬಾರಿ ನಾವು ಕಂಟೆಸ್ಟ್ ಮಾಡಿದಾಗ ಯಾವುದೇ ಪತ್ರಿಕೆಗಳಾಗಲಿ ಯಾರೇ ಜನ ಆಗಲಿ ಆಮ್ ಆದ್ಮಿ ಪಕ್ಷ ಬರುತ್ತೆ, ಅಧಿಕಾರಕ್ಕೆ ಬರುತ್ತೆ, ಸರ್ಕಾರ ಮಾಡ್ತಾರೆ ಅಂತಕ್ಕಂಥದ್ದು ಯಾರೂ ಹೇಳಿರಲಿಲ್ಲ. ಸಮೀಕ್ಷೆಗಳು ಅದು ಯಾವುದೂ ಸರಿಯಾಗಿ ಬಂದಾಗ ಜನರಿಗೆ ನಿಜವಾಗ್ಲೂ ಗೊತ್ತಾಯಿತು ಇವ್ರು ಏನೋ ಒಂದು ಬದಲಾವಣೆಯನ್ನು ತರ್ತಾರೆ ಅಂತಕ್ಕಂಥದ್ದು. ನೋಡಿ, ಇವಾಗ ಸರ್ಕಾರಿ ಶಾಲೆ ನಮ್ಮಲ್ಲೂ ಸರ್ಕಾರಿ ಶಾಲೆ ಇತ್ತು ದೆಹಲಿಯಲ್ಲಿ. ಏನು ಮಾಡಿದ್ರು, ಟೀಚರ್ಸ್ಗೆ ಅಪ್ಗ್ರೇಡ್ ಮಾಡೋದಕ್ಕೆ ಎಲ್ಲ ಜಪಾನ್ಗೆ, ಮಲೇಷ್ಯಾಗೆ, ಸಿಂಗಾಪುರ್ಗೆ ಎಲ್ಲ ಕಡೆ ಕರೆಸಿ, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಕಳಿಸಿ ಟೀಚರ್ಸ್ಗೆಲ್ಲ ಅಪ್ಗ್ರೇಡ್ ಮಾಡಿದ್ದಾರೆ. ನಾವು ಹಳೇ ಕಾಲದ್ದು ಸರ್ಕಾರಿ ಶಾಲೆ ಟೀಚರು, ಅವರೇ ಟೀಚರು, ಅದೇ ಪ್ರಿನ್ಸಿಪಲ್ಲು, ಅದೇ ಇದು ಕ್ವಾಲಿಟಿ ಇಂಪ್ರೂವ್ ಆಗಬೇಕು. ನಮ್ಮ ಸ್ಟ್ಯಾಂಡರ್ಡ್ ಆಫ್ ಎಜುಕೇಷನ್ ಏನು ಬೇರೆ ಶಾಲೆಗಳಲ್ಲಿದೆ ಅದಕ್ಕೂ ನಮ್ಮ ಸರ್ಕಾರಿ ಶಾಲೆಗೆ ಕಂಪೇರ್ ಮಾಡಿದ್ರೆ ಎಲ್ಲಿಂದ ಎಲ್ಲಿಗೆ. ಹಾಗಾಗಿ ಗುಣಮಟ್ಟ ಹೆಚ್ಚಿಸ್ಬೇಕು. ಬರೀ ಶಾಲೆ ನಡೆಸ್ತಾ ಇದ್ದೀವಿ ಸರ್ಕಾರ, ಅವ್ರಿಗೇನೋ ಒಂದಿಷ್ಟು ದುಡ್ಡು ಕೊಡ್ತೀವಿ, ಟೀಚರ್ಸ್ಗೇನೋ ಸಂಬಳ ಕೊಟ್ಬಿಡ್ತೀವಿ, ಬಿಸಿ ಊಟದ ವ್ಯವಸ್ಥೆ ಮಾಡ್ತೀವಿ ಅಂತ ಅಂದಾಕ್ಷಣಕ್ಕೆ ಅದು ವಿದ್ಯಾಭ್ಯಾಸ ಅಂತಲ್ಲ. ಅದೇನೋ ಒಂದು ಬೇಸಿಕ್ ವಿದ್ಯಾಭ್ಯಾಸ ಆಗುತ್ತೆ. ಕ್ವಾಲಿಟೇಟಿವ್ ಎಜುಕೇಷನ್ ಕೊಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಅಂದರೆ ಆಮ್ ಆದ್ಮಿ ಅದು ನಮ್ಮ ಮೇನ್ ಉದ್ದೇಶನೇ ಅದು. ಮಕ್ಕಳು ಯಾವಾಗ ಒಳ್ಳೆ ವಿದ್ಯಾವಂತರಾಗಿ ಬುದ್ಧಿಜೀವಿಗಳಾಗ್ತಾರೆ ಆಗಷ್ಟೇ ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ನಗರ ಎಲ್ಲ ತುಂಬ ಚೆನ್ನಾಗಿ ಬೆಳವಣಿಗೆ ಆಗೋದಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ನಮಗೆ ಒಂದು BBMP ನಲ್ಲಾಗ್ಲಿ GBA ನಲ್ಲಿ ಒಂದು ಅವಕಾಶ ಕೊಟ್ರೆ ನಾವು ಮಾಡಿ ತೋರಿಸ್ತೀವಿ ಅಂತ. ನಿಜವಾಗ್ಲೂ ಚೆನ್ನಾಗಿದೆ, ನಾವು ಒಪ್ಕೊಂಡು ನಿಮ್ಗೆ ಅವಕಾಶ ಸಿಗತ್ತಾ ಅಂತ? ನಮಸ್ಕಾರ. ಮೊದಲೆತ್ಕೋತಾನ ಎಲ್ಲ ಪ್ರಪಂಚದ ಎಲ್ಲರಿಗೂ ಹಾಗೂ ಕನ್ನಡ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಶುಭಾಶಯಗಳು. ಈ ಒಂದು ಶಿಕ್ಷಣ ವಿದ್ಯಾಭ್ಯಾಸದ ವ್ಯವಸ್ಥೆ ನಾವು ಯಾರು ಅರ್ಥ ಮಾಡ್ಕೊಂಡಿಲ್ಲ, ರಾಜಕಾರಣಿಗಳಂತೂ ಅರ್ಥವೇ ಮಾಡ್ಕೊಂಡಿಲ್ಲ. ಸರಸ್ವತಿಯಿಂದನೇ ಲಕ್ಷ್ಮಿ ಬರೋದು, ಲಕ್ಷ್ಮಿಯಿಂದ ಸರಸ್ವತಿ ಬರೋಕ್ಕೆ ಸಾಧ್ಯನೇ ಇಲ್ಲ. ನೀವು ಬುಕ್ಸ್ ಕೊಂಡ್ಕೊಡ್ಬೋದು, ಶೂಸ್ ಕೊಡ್ಬೋದು, ಊಟ ಕೊಡ್ಬೋದು, ಬಿಸಿ ಊಟ, ತಿಂಡಿ, ಡ್ರೆಸ್ಸು, ಶೂಸ್ ಎಲ್ಲ ಕೊಡ್ಬೋದು, ಆದರೆ ವಿದ್ಯೆ ಅಂತೂ ಸಿಗಲ್ಲ. ವಿದ್ಯೆ ಯಾವಾಗ ಬರುತ್ತೆ ಅಂದರೆ ಲಕ್ಷ್ಮೀಕಾಂತ್ ಸರು, ನಮ್ಮ ಶಶಿಧರ್ ಹೇಳ್ದಂಗೆ, ಯಾವಾಗ ವಿದ್ಯಾಭ್ಯಾಸ ಶಿಕ್ಷಣವನ್ನು ಗುಣಮಟ್ಟ ಒಂದು ಪದ್ಧತಿಯನ್ನು ಗುಣಮಟ್ಟ ಪಡಿಸದೇ ಇದ್ರೆ ಸಾಧ್ಯವೇ ಇಲ್ಲ. ನಮ್ಮ ದೇಶದಲ್ಲಿ ನಾನು ಒಂದು 60-70 ವರ್ಷ ನನಗೀಗ ಅಷ್ಟು ನನ್ನ ಜೀವನದಲ್ಲಿ ನಾವು ಒಂದು ಸೂಜಿ ಸಹ ನಾವು ಇನ್ವೆಂಟ್ ಮಾಡಿಲ್ಲ. ನಮ್ಮ ಮೊಬೈಲ್ ಫೋನ್ ನೋಡಿದ್ರೆ ಐಫೋನು, ಸ್ಯಾಮ್ಸಂಗು, ಓಪ್ಪೋ, ವಿವೋ, ಕಾರ್ಗಳು ನೋಡಿದ್ರೆ BMW, ಮರ್ಸಿಡೀಸು, ಟೆಸ್ಲಾ, ವೋಲ್ವೋ, ಆಡಿ ಇಂಥ ಕಾರ್ಗಳು. ಏರೋಪ್ಲೇನ್ ಹೋಗೋದು ಬೋಯಿಂಗು, ಏರ್ ಬಸ್ಸು ಎಂಥದ್ದು. ನಾವು ಎಂಥದ್ದು ಕಂಡಿಡ್ದಿಲ್ಲ. ನಾವು ನಿರುದ್ಯೋಗ ಸಮಸ್ಯೆಯಿಂದ ನಾವು ನೆರಳ್ತಾ ಇದೆ ದೇಶ. ಕೈಗಾರಿಕೆ ಅವಕಾಶಗಳೆಲ್ಲ ಕಮ್ಮಿ ಆಗೋಗ್ಬಿಟ್ಟಿದ್ದಾವೆ. ತುಂಬ ಜನ ಕಷ್ಟಪಡ್ತಾ ಇದ್ದಾರೆ. ಬರೀ ಡೆಲಿವರಿ ಬಾಯ್ಸ್ ಆಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಸ್ವಿಗ್ಗಿ, ಝೊಮ್ಯಾಟೊ, 10 ಮಿನಿಟ್ಸ್ ಡೆಲಿವರಿ, ಬ್ಲಿಂಕಿಟ್ಟು, ಓಲಾ, ಊಬರ್ ಇದರಲ್ಲೇ ನಾವು ಕಾಲ ಕಳೆದ್ಬಿಟ್ಟಿದ್ದೀವಿ ಹೊರತು ನಮ್ಮ 10-15 ಸಾವಿರ ರೂಪಾಯಿ ತಿಂಗಳ ಸಂಬಳ ಅಷ್ಟೇ ನಮಗೆ. ಅದೇ ಕೆಲಸ ಹೊರ ದೇಶದಲ್ಲಿ ನೀವು ಮಾಡಿದ್ರೆ 2 ಲಕ್ಷ ರೂಪಾಯಿ ತಿಂಗಳಿಗೆ. ನೋಡ್ಕೊಳ್ಳಿ ನೀವು, ನಾವೆಲ್ಲಿದ್ದಾರೆ ನಾವೆಲ್ಲಿದ್ದೀವಿ. ಯಾಕೆ ಅಂದರೆ ಅಲ್ಲಿ ಶಿಕ್ಷಣ ವಿದ್ಯಾಭ್ಯಾಸಕ್ಕೆ ಗುಣಮಟ್ಟ ಪಡಿಸಿ ಒಂದು ವ್ಯವಸ್ಥೆ ಚೆನ್ನಾಗಿದೆ. ಇಲ್ಲಿ ನಿರುದ್ಯೋಗ ಸಮಸ್ಯೆ, ಕೈಗಾರಿಕೆ ಅವಕಾಶಗಳಿಲ್ಲ. ಇಲ್ಲಿ ಫ್ಯಾಕ್ಟ್ರಿಗಳು ತೆಗಿತಾರೆ ಅಂತಾರೆ. ಯಾವಾಗವರೆಗೂ ಶಿಕ್ಷಣ ವಿದ್ಯಾಭ್ಯಾಸದಲ್ಲಿ ಗುಣಮಟ್ಟ ನಾವು ಪಡಿಸದೇ ಇದ್ರೆ, ಇಂಪ್ರೂವ್ಮೆಂಟ್ ತರದೇ ಇದ್ರೆ, ಅಭಿವೃದ್ಧಿ ತರಿಸದೇ ಇದ್ರೆ, ನೀವು ಎಂಥ ಫ್ಯಾಕ್ಟ್ರಿನಾರು ತೆಗೀರಿ, ಏನು ಅದಕ್ಕೆ ಜನ ನಿಮಗೆ ಸಿಗಲ್ಲ. ನೀವು ಇಂಜಿನಿಯರ್ಸ್ ಇಂಪೋರ್ಟ್ ಮಾಡ್ಕೋಬೇಕಾಗಿದೆ. ನಾವು ಚಿಕ್ಕವರಾಗಿದ್ದಾಗ ಎಲ್ಲ ಪಾಸ್ ಔಟ್ ಮಾಡಿದಾಗ ಎಷ್ಟೋ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು, BHEL, BEL, ITI, HMT, BML, NGF ಇಂಥ ಎಲ್ಲ ಒಂದು ಫ್ಯಾಕ್ಟ್ರಿಗಳೆಲ್ಲ ತೆಗೆದಿದ್ವು. ಈಗಿನ ಕಾಲದಲ್ಲಿ ನೋಡಿದ್ರೆ ಎಲ್ಲ ಫ್ಯಾಕ್ಟ್ರಿಗಳು ಮುಚ್ಚೋಗ್ಬಿಟ್ಟಿದೆ. ಆಮೇಲೆ ಎಲ್ಲ ಖಾಸಗೀಕರಣ ಆಗೋಗ್ಬಿಟ್ಟಿದೆ. ಸರ್ಕಾರಿ ಶಾಲೆಗಳನ್ನು ಮುಚ್ಚಿಸಿ, ಅದಕ್ಕೆ ಆಮ್ ಆದ್ಮಿ ಪಕ್ಷ ದೆಹಲಿ ಹಾಗೂ ಪಂಜಾಬಲ್ಲಿ ಸರ್ಕಾರಿ ಶಾಲೆಗಳನ್ನು ಹೇಗೆ ಅಭಿವೃದ್ಧಿ ಪಡಿಸಿದೆ ಅಂದರೆ,
ಕಳೆದ ಒಂದು 10 ವರ್ಷದಲ್ಲಿ 18 ಲಕ್ಷ ಮಕ್ಕಳನ್ನ ಖಾಸಗಿ ಶಾಲೆಯಿಂದ ಸರ್ಕಾರಿ ಶಾಲೆಗಳಿಗೆ ವರ್ಗಾವಣೆ ಮಾಡಿದೆ. ಯಾಕೆಂದ್ರೆ ಉಚಿತ ಉತ್ತಮ ಗುಣಮಟ್ಟದ ಶಿಕ್ಷಣ ವಿದ್ಯಾಭ್ಯಾಸ. ಅವ್ರು ಹೇಳ್ದಂಗೆ ಟೀಚರ್ಗಳನ್ನ ಅಮೆರಿಕ, ಇಂಗ್ಲೆಂಡ್, ಜರ್ಮನಿ, ಫ್ರಾನ್ಸ್, ಜಪಾನ್ಗೆಲ್ಲ ಹೋಗಿ ತರಬೇತಿ ಅವರು ಪಡೆದು ಇಲ್ಲಿಗೆ ಬಂದು ಮಕ್ಕಳಿಗೆ ನ್ಯೂ ಟೆಕ್ನಾಲಜಿಯನ್ನು ಅವರು ಕಲಿಸ್ಕೊಡ್ತಾ ಇದ್ದಾರೆ. ಸೊ ಆಮ್ ಆದ್ಮಿ ಪಕ್ಷ ದೆಹಲಿ ಹಾಗೂ ಪಂಜಾಬ್ ಮಾದರಿಯಲ್ಲಿ ಇಲ್ಲೂ ಸಹ ಶಿಕ್ಷಣ ವಿದ್ಯಾಭ್ಯಾಸನ ನಾವು ಗುಣಮಟ್ಟ ಪಡಿಸ್ತೀವಿ. ಅದಕ್ಕೋಸ್ಕರ ನಾವು GBA ಎಲೆಕ್ಷನ್ಗೆ ಸ್ಪರ್ಧೆ ಮಾಡ್ತಿದ್ದೀವಿ. ಇದುವರೆಗೂ ಜನ ಏನು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ, ಬೇರೆ ಮಟ್ಟದಲ್ಲಿ ಎಷ್ಟೋ ಜನಕ್ಕೆ ಒಂದು ರಾಜಕೀಯ ಆಕಾಂಕ್ಷಿಗಳಿಗೆ 10 ವರ್ಷದಿಂದ ಚುನಾವಣೆ ನಡೆದಿಲ್ಲ. 2015ರಲ್ಲಿ ಚುನಾವಣೆ ಆಗಿದ್ದು BBMPದು. ಇನ್ನೂ ಇದೊಂದು ಒಳ್ಳೆ ಅವಕಾಶ. ಯಾರಿಗೆ ಸಮಾಜದಲ್ಲಿ ಒಂದು ವ್ಯವಸ್ಥೆ, ಈ ಕಳಪೆ ಆಡಳಿತವನ್ನು ಬದಲಾಯಿಸಕ್ಕೆ ಕಾಳಜಿ ಹಾಗೂ ಆಸಕ್ತಿ ಇದೆ, ಅವ್ರು ಎಲ್ಲರೂ ಬನ್ನಿ ಅಂತ. ಯಾಕಂದ್ರೆ ಇನ್ನು ಬರ್ತಾ ಬರ್ತಾ ಈ ರಾಜಕೀಯದಲ್ಲಿ ಬರೀ ಗುಂಡಾಯಿಸಮ್ ನಡೀತಾ ಇದೆ. ಯಾರು MLAಗಳು ಏನ್ ಬೇಕೋ ಮಾಡ್ಕೋತಾ ಇದ್ದಾರೆ. MLAಗೂ ಇದಕ್ಕೂ ಏನ್ ಸಂಬಂಧವೇ ಇಲ್ಲ. MLA ಪೀಪಲ್ ಆರ್ ಲಾ ಮೇಕರ್ಸ್. ಅವರು ಕಾನೂನು ಮಾಡೋದು, ಅದನ್ನ ನೋಡೋದು ಅವ್ರ ವ್ಯವಸ್ಥೆ. ಈಗ BBMPಯಲ್ಲಿ ಎಲ್ಲ ಇವ್ರದ್ದು ಕೈವಾಡ ಹಾಕಿ ಕೂತ್ಕೊಂಡ್ಬಿಟ್ಟಿದೆ. ಎಲ್ಲ ಈ ಒಂದು ಸಣ್ಣ ಪುಟ್ಟ ಕೆಲ್ಸಕ್ಕೂ ಲಂಚ, ಭ್ರಷ್ಟಾಚಾರ ತುಂಬಾನೇ ಮುಗಿಲು ಮುಟ್ಟಿದೆ ಅಂತಾರಲ್ಲ. ಒಂದು ಸಣ್ಣ ಜನನ ಪತ್ರ, ಮರಣ ಪತ್ರ, ಆದಾಯ, ಜಾತಿ ಪ್ರಮಾಣ ಪತ್ರಕ್ಕೆ ಲಂಚ ಕೊಡಬೇಕು. ಆಮ್ ಆದ್ಮಿ ಪಕ್ಷ ಏನ್ ಹೇಳ್ತಾ ಇದೆ, ಈ ಸತಿ ಯಾರು ಸಮಾಜದಲ್ಲಿ ಬದಲಾವಣೆ ತರಬೇಕು ಅನ್ನೋರು ಇದಾರೋ, ಆಸಕ್ತರಿದ್ದಾರೋ, ಕಾಳಜಿ ಉಳ್ಳವರಿದ್ದಾರೋ, ಬನ್ನಿ ಸೇರ್ಕೊಳ್ಳಿ. ಯಾಕೆಂದ್ರೆ ನಾವು ಏನ್ ಹೇಳ್ತಾ ಇದ್ದೀವಿ, ಆದ್ರೆ ಇನ್ನು 10-15 ವರ್ಷ ಆದ್ಮೇಲೆ ನಂತರನೇ ಚುನಾವಣೆ ಆಗೋದು ಅಥವಾ ಆಗೋದೇ ಇಲ್ಲ. ಈ ಬರೀ MLAಗಳು ಎಲ್ಲ ಈ ಫಂಡ್ಸ್ ಅನ್ನೆಲ್ಲ ಅನುದಾನಗಳನ್ನ ಕೊಳ್ಳೆ ಹೊಡೆದು ಎಲ್ಲ ತಮ್ಮ ಅಭಿವೃದ್ಧಿ ಪಡಿಸ್ಕೊತಾ ಇದ್ದಾರೆ. ದಯವಿಟ್ಟು ಆಮ್ ಆದ್ಮಿ ಪಕ್ಷಕ್ಕೆ ಬನ್ನಿ. ಸರಸ್ವತಿಯಿಂದನೇ ಲಕ್ಷ್ಮಿ ಬರೋದು. ನಿಮಗೆ ಶಿಕ್ಷಣ ವಿದ್ಯಾಭ್ಯಾಸ ಗುಣಮಟ್ಟದ ಕೊಡ್ತೀವಿ ನಾವು. ಬನ್ನಿ ಸೇರಿ ಈ ವ್ಯವಸ್ಥೆನ ಬದಲಾಯಿಸೋಣ ಅಂತ.